ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಚುರ್ಮರಿಯನ್ನು ಬಳಸಿ ಇನ್ಸ್ಟೆಂಟ್ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ರೀ. ನಾನು ಇದಕ್ಕೆ ರವಾನ ಮನೆಯಲ್ಲೇ ರೇಷನ್ ಅಕ್ಕಿನ ಒಡಿಸ್ಕೊಂಡಿದ್ದೀನಿ ರೀ. ನಾನು ಇಡ್ಲಿ ಮಾಡುವಾಗ ಮನೆಯಲ್ಲಿ ರೇಷನ್ ಅಕ್ಕಿದು ರವೆ ಒಡಿಸ್ಕೊಂಡಿರ್ತೀನಿ ರೀ. ಅದ್ರದನ್ನು ಈ ಲೋಟದಲ್ಲೇ 2 ಲೋಟ ತೊಗೊಂಡಿದ್ದೀನಿ ರೀ ಅಕ್ಕಿ ತರಿನ. ನೀವು ಬೇಕಾದ್ರೆ ಪ್ಯಾಟರ್ನ್ ಇಡ್ಲಿ ರವೆ ತೊಗೊಂಡು ಮಾಡ್ಬೋದು. ನಾನು ಮನೇಲಿ ಒಡಿಸಿದ್ನಲ್ಲ ರೀ, ಅದಕ್ಕೆ ಅದನ್ನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇವಾಗ ರವಾನ 1-2-3 ಸರಿ ಚೆನ್ನಾಗಿ ತೊಳ್ಕೊಬೇಕ್ರಿ. ತೊಳ್ಕೊಂಡು ನೀರು ಬಸ್ದು ಇಟ್ಕೊಂಡಿದ್ದೀನಿ ರೀ. ಅದೇ ಗ್ಲಾಸಲ್ಲೇ 1/4 ಗ್ಲಾಸ್ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ನೋಡಿರಿ. ಉದ್ದಿನಬೇಳೆ ತೊಳ್ಕೊತಾ ಇದ್ದೀನಿ. ಅದನ್ನು 1-2-3 ಸರಿ ನೀರಿಂದ ತೊಳ್ಕೊಂಡು ಒಂದು 10 ನಿಮಿಷ ನೆನೆ ಇಟ್ಕೊತೀನಿ ರೀ. ಮಂಡಕ್ಕಿ ತೊಯ್ಸಿ ಇದಕ್ಕೆ ರುಬ್ಕೋಬೇಕಲ್ಲ, ಅದು ಮಂಡಕ್ಕಿ ತೊಯ್ಸ್ಕೊಂಡು ನಾವು ತಗೊಳ್ಳೋದ್ರಾಗ ಒಂದು 10 ನಿಮಿಷ ನೆನಿಲೆಂದು ತೊಳೆದ್ಬಿಟ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ ಉದ್ದಿನಬೇಳೆನ. ಇವಾಗ 2 ಗ್ಲಾಸ್ ಮಂಡಕ್ಕಿ ತೊಗೋತಾ ಇದ್ದೀನಿ ನೋಡಿ. ಅದೇ ಗ್ಲಾಸಿನ 2 ಗ್ಲಾಸ್ ಮಂಡಕ್ಕಿ ನೀರಿನಾಗೆ ಈ ಥರ ತೊಯ್ಸ್ಕೋಬೇಕು. ಮಂಡಕ್ಕಿ ನೀರಿನಾಗೆಲ್ಲ ಮುಳುಗಬೇಕವು. ಮುಳುಗಿ ಒಂದು ಸ್ವಲ್ಪ ತೊಯ್ಬೇಕು ನೋಡಿ. ಇವಾಗ ಮೆತ್ತಗಾದವಲ್ಲ ಮಂಡಕ್ಕಿನ ನೀರು ಹಿಂಡಿ ತಗೋತಾ ಇದ್ದೀನಿ ನೋಡಿರಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. 2 ಗ್ಲಾಸ್ ರವೆ ರೀ, 2 ಗ್ಲಾಸ್ ಮಂಡಕ್ಕಿ ತೊಗೊಂಡಿದ್ದೀನಿ, 1/4 ಗ್ಲಾಸ್ ಉದ್ದಿನಬೇಳೆ ಹಾಕಿದ್ದೀನಿ ನೋಡಿರಿ. ಇವಾಗ ಉದ್ದಿನಬೇಳೆನ ತಗೋತಾ ಇದ್ದೀನಿ ನೋಡಿರಿ. ನೀರು ಬಸ್ದು ಇದಕ್ಕೆ ಹಾಕೋತಾ ಇದ್ದೀನಿ. ಒಂದು 10 ನಿಮಿಷ ಹಾಕ್ಕೊಂಡಿನಿ ರೀ ಉದ್ದಿನಬೇಳೆ. ಇವಾಗ ಅದು ಮಂಡಕ್ಕಿ ಜಾರಿಗೆನ ಹಾಕೋತಾ ಇದ್ದೀನಿ ನೋಡಿರಿ. ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ನೋಡಿ. ಈ ಥರ ನೈಸಾಗಿರಲಿ. ಇವಾಗ ಇದನ್ನು ರವೆ ತೊಳೆದಿಟ್ಕೊಂಡಿವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ್ರಿ. ತುಂಬ ಚೆನ್ನಾಗಿ ಹಾಕೋ ನೋಡಿರಿ ಇವು ಅಕ್ಕಿ ತರಿವು. ನೀವು ಮನೆಯಲ್ಲಿ ಅಕ್ಕಿ ಒಡಿಸಿದ್ರಿ ಅಂದ್ರೆ ಇಡ್ಲಿಗೆ ಅದರಲ್ಲಿ ಒಂದು ಸಲ ಮಾಡ್ಕೊಂಡು ನೋಡಿ ಇನ್ಸ್ಟೆಂಟಾಗಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾವೆ. ಒಂದು ವೇಳೆ ನಿಮ್ಗೆ ಅಕ್ಕಿ ತರಿ ಇಲ್ಲ ಅಂದರೆ ನೀವು ಪ್ಯಾಟರ್ನ್ ಇಡ್ಲಿ ರವಾದ್ಲೇನ ಮಾಡ್ಬೋದು ನೋಡಿ. ಇವಾಗ ಇದನ್ನು ರುಬ್ಬಿದ್ದು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದಾನೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅಕ್ಕಿ ತರಿ ಜೊತೆ ಉದ್ದಿನಬೇಳೆ ಮತ್ತು ಚುರ್ಮರಿ ರುಬ್ಕೊಂಡಿವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೈಯಿಂದಾನೇ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಹಾಕೋ ನೋಡ್ರಿ. ಒಂದ್ಸರಿ ನೀವು ಮಾಡ್ಕೊಂಡು ನೋಡಿ. ನೀವು ಇಡ್ಲಿ ಮಾಡ್ಬೇಕಂದಾಗ ರಾತ್ರಿನೇ ರುಬ್ಬಿಟ್ಕೊಂಡು ಮಾಡ್ತಿರ್ತೀರಿ. ಒಂದು ವೇಳೆ ನಿಮ್ಗೆ ಇವಾಗ ಟೈಮ್ ಇಲ್ಲ ಅಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸಂಡೇ ಸ್ಯಾಟರ್ಡೇ ರಜೆ ಇರ್ತತಲ್ರಿ, ನೀವು ನೆನೆಯೋದು ಮರ್ತಿರ್ತೀರ. ಬೆಳಗ್ಗೆ ಇಡ್ಲಿ ತಿನ್ಬೇಕಂತ ನಿಮ್ಗೆ ಅನಿಸ್ದಾಗ ಈ ಥರ ನೀವು ಇನ್ಸ್ಟಂಟಾಗಿ ಇಡ್ಲಿ ರವೆ ಇತ್ತಂದ್ರೆ ಈ ಥರ ನೆನೆಹಾಕ್ಕೊಂಡು ನೀವು ರುಬ್ಬಿದ ತಕ್ಷಣನೇ ಮಾಡ್ಕೊಂಡು ತಿಂದು ನೋಡಿ. ತುಂಬ ಸಖತ್ತಾಗ್ಯಾವ ನೋಡಿರಿ. ಭಾಳ ಟೇಸ್ಟ್ ಆಗ್ಯಾವ ಮತ್ತು ಸ್ಮೂತ್ ಆಗ್ಯಾವ ನೋಡಿರಿ. ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ. ಟೇಸ್ಟ್ ಹೇಗಿದೆ ಅಂತ ಮರ್ಯಾದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಒಂದ್ಸರಿ ನೀವು ಮಾಡಿ ನೋಡಿದ್ರೆ ಗೊತ್ತಾಗ್ತಾವ್ರಿ ನಿಮ್ಗೆ ಹೆಂಗಾಗ್ಯಾವ ಅಂಥೇಳಿ. ಅದಕ್ಕೋಸ್ಕರನೇ ಒಂದ್ಸರಿ ಮಾಡ್ಕೊಂಡು ನೋಡಿ. ಇವಾಗ ನೋಡಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಮಂಡಾಳು ಉದ್ದಿನಬೇಳೆ ರುಬ್ಬಿದ್ವಲ್ರಿ ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ರೀ. ತುಂಬ ಚೆನ್ನಾಗಿ ಹಾಕಾವ ನೋಡಿರಿ ಇಡ್ಲಿ. ಮತ್ತು ಬೇಗನೆ ಹಾಕಾವ, 10 ನಿಮಿಷದಾಗ ರೆಡಿ ಹಾಕಾವ ನೋಡಿರಿ ಇಡ್ಲಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಮತ್ತು ನಾನು ಚಿಟಿಕೆ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಇದನ್ನ ನೆನೆ ಬಿಡೋದಾದ್ರೆ ಸೋಡಾ ಹಾಕೋದು ಅವಶ್ಯಕತೆ ಇರಲ್ರಿ. ಇದನ್ನು ನಾನು ನೆನೆ ಬಿಡಲ್ರಿ, ತಕ್ಷಣ ಮಾಡ್ತೀನಲ್ಲ ಅದಕ್ಕೋಸ್ಕರ ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು ಸೋಡಾ ಪುಡಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಚಮಚೆಯಿಂದ ಇವಾಗ ಕಾಯಿಸ್ಕೊಳ್ಳಿ. ಚೆನ್ನಾಗಿ ಕಾಯಿಸ್ಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆ ಇಟ್ಕೊಳ್ಳೋಣ್ರಿ. 1-2 ಗ್ಲಾಸ್ ನೀರು ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಪ್ಲೇಟಿಗೆ ಸುತ್ತಲೂ ಎಣ್ಣೆ ಸವರ್ಬೇಕ್ರಿ. ನೀವು ಬ್ರಷ್ ಇದ್ರೆ ಬ್ರಷಲ್ಲಿ ಹಚ್ಕೋಬೋದು. ನಾನು ಕೈಲಿಂದಾನೇ ಹಚ್ಕೋತಾ ಇದ್ದೀನಿ. ಸುತ್ತಲೂ ಎಣ್ಣೆ ಸವರಿ ಇದು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಹಾಕ್ಕೋಬೇಕ್ರಿ. ಪ್ಲೇಟಿಗೆ ಹಾಕ್ಕೊಂಡು ನೀರು ಬಿಸಿಯಾಗಿದ್ದಾವಲ್ಲ ಪಾತ್ರೆ ಒಳಗೆ ಇದನ್ನ ಇಟ್ಕೋತಾ ಇದ್ದೀನಿ ನೋಡಿ. ಅದೇ ಥರ ಇನ್ನೊಂದು ಪ್ಲೇಟಿಗೂ ಎಣ್ಣೆ ಸವರಿ ಇಡ್ತೀನಿ ನೋಡಿರಿ. ಸುತ್ತ ಎಣ್ಣೆ ಹಚ್ಕೋಬೇಕು ಪ್ಲೇಟಿಗೆ, ಅಂದರೆ ಅಂಟ್ಕೊಳ್ಳಲ್ಲ ಅವು. ಹಚ್ಕೊಂಡು ಇವಾಗ ಪ್ಲೇಟಿಗೆ ಮೊದಲು ಹಾಕಿದ್ರಲ್ಲ ಅದೇ ಥರ ಸುತ್ತಲೂ ಎಣ್ಣೆ ಸವರಿ ಹಿಟ್ಟು ಹಾಕ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಹಾಕ್ಕೊಂಡು ಇಟ್ಕೊಂಡು ಅದನ್ನ ಪ್ಲೇಟ್ ಕ್ಲೋಸ್ ಮಾಡ್ಕೋಬೇಕೀಗ. ಉರಿನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ.
ಕ್ಲೋಸ್ ಮಾಡಿಬಿಟ್ಟು 10 ನಿಮಿಷ ಬೇಯಿಸ್ಕೋಬೇಕು ನೋಡಿರಿ. ಟೈಮ್ ಇಟ್ಟು ಬೇಯಿಸ್ಕೊಡ್ರಿ ನೀವು ಬೇಕಾದ್ರೆ. 10 ನಿಮಿಷದಾಗ ರೆಡಿ ಆಕ್ಕಾವ ನೋಡಿರಿ. ಭಾಳ ಟೈಮ್ ಹಿಡಿಯಲ್ಲ ನೋಡಿರಿ, ಬರೀ 10 ನಿಮಿಷದಾಗ ರೆಡಿ ಆಕ್ಕಾವ ನೋಡಿರಿ. ಈ ಥರ ಮುಟ್ಟಿ ನೋಡಿರಿ, ನೀವು ಕೈಗೆ ಅಂಟ್ಕೋಬಾರ್ದು ರೀ. 10 ನಿಮಿಷದಲ್ಲಿ ರೆಡಿ ಆಕ್ಕಾವ ನೋಡಿರಿ. ನೀವು ಟೈಮ್ ಹಚ್ಚಿ ಇಟ್ಕೊಳ್ರಿ. ಇವಾಗ ನೋಡಿ 10 ನಿಮಿಷದಾಗ ಇವು ರೆಡಿ ಆದವು. ಈ ಗ್ಯಾಸ್ ಆರಿಸ್ಬಿಟ್ಟು ಪ್ಲೇಟ್ನ ತಗೊಳ್ಳೋಣ. ಬೇಗನೆ ರೆಡಿ ಆದವು ನೋಡ್ರಿ. ನಿಮ್ಗೆ ತಕ್ಷಣನೇ ತಿನ್ಬೇಕು ಅನಿಸ್ದಾಗ, ಇಲ್ಲ ನೀವು ಮಕ್ಕಳು ಇಡ್ಲಿ ಕೇಳಿದ್ರಂದ್ರೆ ಸಂಡೇ ಸಾಟರ್ಡೆ ಇಡ್ಲಿ ತಿನ್ಬೇಕು ಅಂತ ಅನಿಸ್ದಾಗ ನೀವು ನೆನೆಯಾಕದು ಮರ್ತಿದ್ರಂದ್ರೆ ಮರುದಿವಸ ನೀವು ಬೆಳಗ್ಗೆ ನೀವು ಇನ್ಸ್ಟಂಟಾಗಿ ಈ ಥರ ಇಡ್ಲಿನ ನೀವು ಮಾಡ್ಕೋಬೋದು. ಮತ್ತು ನೀವು ಇಷ್ಟಪಟ್ಟು ತಿಂತೀರ, ಮಕ್ಕಳು ಕೂಡ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ನೋಡಿರಿ. ತಕ್ಷಣನೇ ಆಗ್ತಾವೆ ನೋಡಿ. ಇವು ರೆಡಿ ಅದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾವು ಇದಕ್ಕೆ ಇಡ್ಲಿಗೆ ರೀ ಶೇಂಗಾ ಚಟ್ನಿ ಮಾಡ್ಕೊಂಡಿದ್ನಿ ರೀ. ಶೇಂಗಾ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಸಖತ್ತಾಗಿರುತ್ತೆ ನೋಡಿರಿ ಇದು ಶೇಂಗಾ ಚಟ್ನಿ. ಶೇಂಗಾ ಚಟ್ನಿ ಮಾಡ್ಕೊಂಡಿದ್ನಿ ರೀ. ನಿಮಗೆ ಬೇಕಂದ್ರೆ ನೀವು ಕಾಯಿ ಚಟ್ನಿ ಅಂದರೂ ಮಾಡ್ಕೋಬೋದು. ನೋಡಿ ಇವಾಗ ಒಂದು ಇಡ್ಲಿ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ನೋಡಿ ಎಷ್ಟು ಸಾಫ್ಟ್ ಆಗ್ಯಾವ, ಅಷ್ಟೇ ಟೇಸ್ಟಿ ಆಗ್ಯಾವ ನೋಡಿರಿ. ಅದಕ್ಕೋಸ್ಕರ ಒಂದು ಸರಿ ಮರೆಯೋದೇನೆ, ನೀವು ಇನ್ಸ್ಟಂಟಾಗಿ ಈ ಥರ ಇಡ್ಲಿನ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೋಡಿ ಸೂಪರ್ ಆಗ್ಯಾವ ನೋಡಿರಿ. ಶೇಂಗಾ ಚಟ್ನಿ ಜೊತೆ ಇಡ್ಲಿನ ನಾನೀಗ ಸರ್ವ್ ಮಾಡಿದ್ದೀನಿ. ಈಗ ಇವು ರೆಡಿ ಆದ್ವಲ್ಲ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾ ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.